ಸಿಕ್ಕಾಪಟ್ಟೆ ಕೂದಲಿರುತ್ತೆ ಡಾಕ್ಟರ್, ಏನ್ ಮಾಡೋದು? ಎಷ್ಟೋ ಜನ ಚೆನ್ನಾಗಿ ಬೆಳೆದಕ್ಕಂತಹ ಕೂದಲನ್ನ ಶೇವ್ ಮಾಡಿಸ್ಕೊಂಡ್ಬಿಡೋದು, ಬೋರ್ಡ್ ಮಾಡ್ಕೊಳ್ತಕ್ಕಂಥದ್ದು, ಬಟ್ಟೆಗೆ ಅನುಗುಣವಾಗಿ ಕೂದಲು ಬಣ್ಣ ಇರಬೇಕು ಅಂತಕ್ಕಂತಹ ಚಿಂತನೆಯಲ್ಲಿ ಸಮಸ್ಯೆಯನ್ನ ದುಪ್ಪಟ್ಟು ಮಾಡಿಕೊಂಡು ಬಹು ಬೇಗ ಕಳ್ಕೊಂಡ್ಬಿಡ್ತಾರೆ. ಶಾಂಪು ಯೂಸ್ ಮಾಡಬೇಡಿ ಅಂತ ಹೇಳಿದಲ್ವ ಡಾಕ್ಟ್ರೆ, ಬೇರೆ ಏನನ್ನ ಯೂಸ್ ಮಾಡಬೇಕು? ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಕ್ಕಂಥದ್ದು, ಕರ್ವಿಂಗ್ ಮಾಡ್ಕೊಳ್ತಕ್ಕಂಥದ್ದು, ಕರ್ಲಿಂಗ್ ಮಾಡ್ಕೊಳ್ತಕ್ಕಂಥದ್ದು, ಈಗ ಅನೇಕ ಪರಿಧಿಗಳಲ್ಲಿ ಕೂದಲ ಜೊತೆ ಆಟ ಆಡಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ನಿಸರ್ಗದತ್ತವಾದಂತಹ ಕೂದಲನ್ನ ಸಂಪೂರ್ಣವಾಗಿ ನಾಶ ಮಾಡುವಂತಹ ರೀತಿ ಮಾಡ್ಕೊಂಡಿರ್ತಾರೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಸಿ.ಎ. ಕಿಶೋರ್. ಅನೇಕ ಜನರಿಗೆ ಕಾಡ್ತಕ್ಕಂತಹ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಸಿಕ್ಕಾಪಟ್ಟೆ ಕೂದಲು ಉದುರ್ತಾ ಇದೆ ಡಾಕ್ಟರ್, ಕೂದಲು ಉದುರ್ತಾ ಇದೆ, ಏನು ಮಾಡೋದು? ಹಿಂಗೆ ಮೊಬೈಲ್ನ ಸರ್ಫ್ ಮಾಡ್ತಾ ಇದ್ದೆ, ಸೋಷಿಯಲ್ ಮೀಡಿಯಲ್ಲಿ ಒಂದು 500 ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಪೇಪರ್ ತಿರುವಾಗ್ತಿದ್ರೆ ಕನಿಷ್ಠ ಪಕ್ಷ ಒಂದು 50 ಕಾಣಿಸುತ್ತೆ. ಆ್ಯಂಡ್ ಪುಕ್ಸಟ್ಟೆ ಸಲಹೆ ಸ್ನೇಹಿತರು, ಆಪ್ತರು, ಬಂಧು ವರ್ಗ, ಫ್ರೆಂಡ್ಸು ಸಿಕ್ಕಾಪಟ್ಟೆ ಬ್ರ್ಯಾಂಡ್ಸ್ನ ಅಡ್ವೈಸ್ ಮಾಡ್ತಾನೆ ಇದ್ದಾರೆ. ಎಲ್ಲವನ್ನು ಹಚ್ಕೋತಾ ಇದ್ದೀನಿ, ಆದರೆ ಕೂದಲು ಚೆನ್ನಾಗಿ ಬೆಳಿಬೇಕು, ಬೆಳಿತಾನೆ ಇಲ್ಲ, ಏನು ಮಾಡೋದು? ಅನೇಕರಲ್ಲಿ ಕಾಡ್ತಕ್ಕಂಥ ಸರ್ವೇ ಸಾಮಾನ್ಯ ಪ್ರಶ್ನೆ ಇದು. ಕೂದಲು ಉತ್ತಮಾಂಗಕ್ಕೆ ಒಂದು ಕವರ್ ಅಲ್ವಾ? ಎಷ್ಟೋ ಜನ ಚೆನ್ನಾಗಿ ಬೆಳೆದಕ್ಕಂಥ ಕೂದಲನ್ನ ಶೇವ್ ಮಾಡಿಸ್ಕೊಂಡ್ಬಿಡೋದು, ಬೋರ್ಡ್ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಸಿಕ್ಕಾಪಟ್ಟೆ ಕೃತಕವಾಗಿ ಜೆಲ್ಸು, ಲೋಷನ್ಸು, ಆರ್ಟಿಫಿಷಿಯಲ್ ಕಲರ್ಸ್ನೆಲ್ಲ ಹಾಕ್ಬಿಟ್ಟು ನಮಗೆ ಬಟ್ಟೆಗೆ ಅನುಗುಣವಾಗಿ ಕೂದಲು ಬಣ್ಣ ಇರಬೇಕು ಅಂತಕ್ಕಂತಹ ಚಿಂತನೆಯಲ್ಲಿ ಸಮಸ್ಯೆಯನ್ನು ದುಪ್ಪಟ್ಟು ಮಾಡಿಕೊಂಡು ಬಹು ಬೇಗ ಕಳ್ಕೊಂಡ್ಬಿಡ್ತಾರೆ. ಭಗವಂತ ಕೊಟ್ಟಿರ್ತಕ್ಕಂಥ ನ್ಯಾಚುರಲ್ ಪ್ರೊಟೆಕ್ಟಿವ್ ಸಪೋರ್ಟು ಕೂದಲು, ಬುರ್ಡೆ, ಅದಕ್ಕೊಂದು ಕ್ವಶನ್ ಬೇಕಲ್ವಾ? ನೋಡಿ, ಕೂದಲು ಇಂಥ ಬ್ಯೂಟಿಫುಲ್ ಸಪೋರ್ಟ್ ಭಗವಂತ ನಮಗೆ ಕೊಟ್ಟಿದ್ದಾನೆ. ಚಳಿ, ಮಳೆ, ಗಾಳಿ, ಅತಿ ಹೆಚ್ಚಿನ ಬಿಸಿಲು, ಸ್ವಲ್ಪ ಚಿಕ್ಕ ಪುಟ್ಟ ಗಾಯಗಳು, ಇಷ್ಟಕ್ಕೆ ಒಂದು ಪ್ರೊಟೆಕ್ಷನ್, ಬ್ರೈನ್, ಸ್ಕಲ್, ಉತ್ತಮಾಂಗ ಅಂತ ನಾವೇನು ಕರಿತೀವಿ, ಅದಕ್ಕೆ ಅತ್ಯುತ್ತಮವಾದಂತಹ ಪ್ರೊಟೆಕ್ಷನ್ನು ನಮಗೆ ಈ ಒಂದು ಕೂದಲು ಕೊಡುತ್ತೆ. ಅಂದರೆ ಅದನ್ನು ನಾವು ಕಾಪಾಡ್ಕೊಳ್ಬೇಕಲ್ವ? ಫಸ್ಟ್ ಇದಕ್ಕೆ ಏನು ಮಾಡಬೇಕು? ಲೋಷನ್ ಹಚ್ಚಬೇಕಾ, ಜೆಲ್ ಹಚ್ಚಬೇಕಾ, ಸ್ಟ್ರೈಟ್ನರ್ಸ್ ಹಚ್ಚಬೇಕಾ, ಅಥವಾ ಐರನ್ ಮಿಷಿನ್ ಥರ ಇಟ್ಕೊಂಡು ಅನೇಕ ಸಂದರ್ಭದಲ್ಲಿ ಹೆಣ್ಮಕ್ಳನ್ನೂ ತುಂಬ ಬ್ಯೂಟಿ ಕಾನ್ಷಿಯಸ್ಸು ಮಾಡ್ತಾರೆ ಅಂತ ಅಂದ್ಕೊಂಡ್ರೆ, ಹುಡುಗರು ಕೂಡ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಕ್ಕಂಥದ್ದು, ಕರ್ವಿಂಗ್ ಮಾಡ್ಕೊಳ್ತಕ್ಕಂಥದ್ದು, ಕರ್ಲಿಂಗ್ ಮಾಡ್ಕೊಳ್ತಕ್ಕಂಥದ್ದು, ಈಗ ಅನೇಕ ಪರಿಧಿಗಳಲ್ಲಿ ಕೂದಲ ಜೊತೆ ಆಟ ಆಡಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ನಿಸರ್ಗದತ್ತವಾದಂತಹ ಕೂದಲನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ರೀತಿ ಮಾಡ್ಕೊಂಡ್ಬಿಡ್ತಾರೆ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಕೂದಲ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ದಯಮಾಡಿ ಕೃಪೆ ಮಾಡಿ ಪ್ಯಾರಾಬೆನ್ ಆಗಿರ್ಬೋದು, ಇನ್ನಿತರ ಕೃತಕ ಅಡಿಟಿವ್ಸ್ನ ಹಾಕಿರ್ತಕ್ಕಂತಹ ಕೆಮಿಕಲ್ಲು, ಡಿಟರ್ಜೆಂಟ್ ಬೇಸ್ ಶ್ಯಾಂಪೂಸ್ನ ಸಂಪೂರ್ಣವಾಗಿ ನಿಷೇಧಿಸಿ. ಯಾವುದೇ ಶ್ಯಾಂಪೂ ಇಲ್ಲದೆ ಕೂಡ ನಮ್ಮ ಹೆಣ್ಣುಮಕ್ಕಳು ಅನ್ವರ್ಥವಾಗಿ ನೀಲವೇಣಿ, ಕೃಷ್ಣವೇಣಿ ಈ ಥರ ಹೆಸರುಗಳೆಲ್ಲ ಹೊಂದಿದ್ರು. ಭಾರತದ ಐತಿಹ್ಯವನ್ನು ತಗೊಂಡಾಗ 5000 ವರ್ಷದ ಇತಿಹಾಸ ಒಬ್ಬ ಮನುಷ್ಯ ಕೂದಲಿಗೆ ಎಷ್ಟು ಕಾಳಜಿ ಮಾಡ್ತಾ ಇದ್ದ ಅಂತಕ್ಕಂಥ ಒಂದು ನಿದರ್ಶನ ಸ್ಪಷ್ಟವಾಗಿ ನಮಗೆ ಸಿಗುತ್ತೆ. ತುಂಬ ಕೂದಲು ಉದುರ್ತಾ ಇದೆ ಅಂದಾಗ ನಾವು ಅನೇಕ ವಿಧವಂತಹ ಆಯುರ್ವೇದಿಯ ತೈಲಗಳನ್ನು ಕೂಡ ಪ್ರಿಸ್ಕ್ರೈಬ್ ಮಾಡಿ, ಸರಳ ಕುಂತಲಕಾಂತ ತೈಲ ಆಗಿರ್ಬೋದು, ಭೃಂಗರಾಜ ತೈಲ ಆಗಿರ್ಬೋದು, ಇದನ್ನು ನಾವು ಹಾಕಿ ಕೂದಲನ್ನು ಸಂರಕ್ಷಣೆ ಮಾಡ್ಕೊಳ್ತಕ್ಕಂತಹ ಶಕ್ತಿ ಸಮರ್ಥತೆ ಇದೆ. ಐರನ್ ಡಿಫಿಷಿಯನ್ಸಿ ಅನಿಮಿ ಇದ್ದ ಕೂಡ, ಅಂದರೆ ರಕ್ತದಲ್ಲಿ ಕಬ್ಬಿಣ ಅಂಶ ಕಡಿಮೆ ಇದ್ರೂ ಕೂಡ ಕೂದಲು ಉದುರ್ತಕ್ಕಂತಹ ಸಾಧ್ಯತೆಗಳಿದೆ. ಇನ್ಯಾವುದೋ ದೊಡ್ಡ ದೊಡ್ಡ ವ್ಯಾಧಿಗಳು ಬಂದಾಗ ಅದರ ಉಪದ್ರವವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳ ಸೇವನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ತತ್ಸಂಬಂಧಿತವಂತಹ ಉಪದ್ರವವಾಗಿ ಕೂದಲು ಉದುರ್ತಕ್ಕಂತಹ ಸಾಧ್ಯತೆಗಳಿದೆ. ಹೆಲ್ಮೆಟ್ ಹಾಕ್ಕೊಂಡ್ಬಿಟ್ರೆ ದೀರ್ಘಕಾಲೀನವಾಗಿ ಕೂದಲು ಉದುರೋಗುತ್ತೆ ಅಂತಕ್ಕಂತಹ ಕಂಪ್ಲೇಂಟ್ ನಾವು ಕೇಳ್ತಾ ಇರ್ತೀವಿ. ತಲೆನೇ ಉಳಿಬೇಕು ಗಾಡಿ ಓಡಿಸೋವಾಗ. ಸೊ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಕೂದಲನ್ನ ಸ್ಯಾಕ್ರಿಫೈಸ್ ಮಾಡಿ ತಲೆನ ಉಳಿಸ್ಕೊಳ್ತಕ್ಕಂಥದ್ದು ಬಹುಮುಖ್ಯ. ಆದರೆ ಸಂಪೂರ್ಣ ಸ್ಯಾಕ್ರಿಫೈಸ್ ಏನು ಮಾಡಬೇಕಾಗಿಲ್ಲ. ನೀವು ಸಿಂಪಲ್ ಆಗಿರ್ತಕ್ಕಂಥ ಒಂದು ಟವೆಲ್ಲು, ಪಂಚೆ, ಬಟ್ಟೆನ ನೀಟಾಗಿ ಟ್ರಿಮ್ ಮಾಡಿ ಸ್ಕಲ್ ಕ್ಯಾಪ್ ಥರ ಹಾಕ್ಕೊಂಡು ಅದ್ರ ಮೇಲೆ ನಿಮ್ಮ ಹೆಲ್ಮೆಟನ್ನು ಹಾಕ್ಕೊಳ್ಳೋದ್ರಿಂದ ಕೂಡ ಸಾಕಷ್ಟು ನಿಮಗೆ ಅವಕಾಶ, ಅನುಕೂಲಾಸ್ಪದ ಕೂದಲನ್ನ ಉಳಿಸ್ಕೊಳ್ತಕ್ಕಂಥ ದೃಷ್ಟಿಕೋನದಲ್ಲಿ ಆಗುತ್ತೆ ಅಂತ. ಶಾಂಪು ಯೂಸ್ ಮಾಡಬೇಡಿ ಅಂತ ಹೇಳಿದಲ್ವ ಡಾಕ್ಟ್ರೆ, ಬೇರೆ ಏನನ್ನ ಯೂಸ್ ಮಾಡಬೇಕು ಅಂತ ಬಂದಾಗ ಸರಳವಾದಂತಹ ತ್ರಿಫಲ ಚೂರ್ಣ, ಹರಿತಕ್ಕಿ, ಬಿಬಿತಕ್ಕಿ, ಅಮಲಕ್ಕಿ, ಈ ತ್ರಿಫಲ ಚೂರ್ಣವನ್ನು ಸ್ವಲ್ಪ ರೋಸ್ ವಾಟರ್ ಜೊತೆ ನೀವು ಮಿಕ್ಸ್ ಮಾಡಿ ಇದನ್ನು ಹೇರ್ ವಾಶ್ ಮಾಡಿ ನೋಡಿ. ಸೀಗೆಕಾಯಿ ಅಂಟುವಾಳದ ಪುಡಿಯ ಜೊತೆಗೆ, ತುಂಬ ಕಷ್ಟ ಸಾಧ್ಯನಾ? ಕೆಟ್ಟೋಗುತ್ತಾ? ವಾಸನೆ ಬರುತ್ತಾ?
ಯಾವುದು ನ್ಯಾಚುರಲ್ ಪ್ರಾಡಕ್ಟ್ ಅಂದರೆ ಯಾವುದು ಬೇಗ ನಶಿಸಿ ಹೋಗುತ್ತೋ ಅದು ನ್ಯಾಚುರಲ್ ಪ್ರಾಡಕ್ಟ್. ಒಂದು ಶಾಂಪು ತೊಗೊಂಡ್ಬಿಟ್ಟೆ, 10 ವರ್ಷ ಆದರೂ ವಾಸನೆ ಹಂಗೆ ಇದೆ, 10 ವರ್ಷ ಆದರೂ ನೋಡೋಕ್ಕೆ ಬಣ್ಣ, ಆಕೃತಿ, ಟೆಕ್ಸ್ಚರು, ಕಾಂಟ್ಯೂರ್ ಎಲ್ಲ ಹಾಗೆ ಇದೆ ಅಂದರೆ ಡೆಫಿನೆಟ್ಲಿ ಒಳ್ಳೇದು ಪ್ರಾಡಕ್ಟ್ ಅಲ್ಲ. ಅಕ್ಕಿ ಹಳೆದಾದಷ್ಟು ಒಳ್ಳೆಯದು. ಅನ್ನ ಮಾಡಿದ ತಕ್ಷಣ ತಿನ್ನಬೇಕು. ಇಲ್ಲ ನಾನು ಹಾಗೆ ಇಡ್ತೀನಿ ರೂಮ್ ಟೆಂಪ್ರೇಚರ್ಲಿ ಅಂದರೆ 10 ಅವರ್ಗೆ ಹಳಸೋಗುತ್ತೆ. ಹಳಸೋಗೋದು, ಕೆಟ್ಟು ಹೋಗೋದು, ಕೊಳ್ತು ಹೋಗೋದು, ನಶಿಸಿ ಹೋಗ್ತಕ್ಕಂಥ ಪದಾರ್ಥಗಳೇನಿದೆ ಅದು ಅತ್ಯಂತ ಶ್ರೇಷ್ಠವಾದಂಥ ತಾಜಾ ಅವಸ್ಥೆಯಲ್ಲಿ ಬಳಸಿದಾಗ ಅತ್ಯಂತ ಶ್ರೇಷ್ಠವಾದಂತಹ ಪದಾರ್ಥಗಳಲ್ಲಿ ತ್ರಿಫಲ, ಮಂಜಿಷ್ಟ, ಹೆಣ್ಮಕ್ಳು ಇನ್ನಷ್ಟು ಕಂಡೀಷ್ನರ್ ಆಗಿರಬೇಕು, ಕಂಡೀಷ್ನಿಂಗ್ ಇರಬೇಕು ನಮ್ಮ ಕೂದಲು ಅಂತ ಅಪೇಕ್ಷೆ ಪಟ್ಟಾಗ ಒಂದು ಸಿಂಪಲ್ ಆಲೋವೆರಾ ಎಲೆನ ಕಟ್ ಮಾಡಿಕೊಂಡು ಆ ಜೆಲ್ಲನ್ನು ನಮ್ಮ ಹೇರ್ ವಾಶ್ ಪೌಡರ್ ಜೊತೆ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಸೀಗೆಕಾಯಿ ಪುಡಿ ಆಗಿರ್ಬೋದು, ಅಂಟುವಾಳ್ಕಾಯಿ ಪುಡಿ ಆಗಿರ್ಬೋದು, ಬ್ಯೂಟಿಫುಲ್ ಆಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ತಲೆ ಚೆನ್ನಾಗಿರಬೇಕು, ಸ್ಟ್ರಕ್ಚರಲಿ ಆ್ಯಂಡ್ ಫಂಕ್ಷನಲಿ ಅಂದರೆ ಕೂದಲು ಚೆನ್ನಾಗಿರಬೇಕು. ಕೂದಲನ್ನ ವೃದ್ಧಿ ಮಾಡ್ಕೊಳ್ಳಿ, ಸಮೃದ್ಧವಾಗಿ ಕೂದಲಿರಲಿ, ಉತ್ತಮಾಂಗದ ಪ್ರೊಟೆಕ್ಷನ್ನು ಆ ಕೂದಲು ನಿಮಗೆ ಕೊಡಲಿ. ಇನ್ನಷ್ಟು ಮಾಹಿತಿಗಳು, ಮತ್ತಷ್ಟು ಮಾಹಿತಿ ನಿಮಗೆ ಮುಂದಿನ ಕಂತಲ್ಲಿ ಒದಗಿಸ್ತೀನಿ. ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.